ಮತ್ತೊಮ್ಮೆ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಬನ್ನಿ, ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು ಕುರಿತಂತೆ 10 ಸಾಲಿನ ಪ್ರಬಂಧ ರಚನೆ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಮೊದಲನೆಯ ಅಂಶ ನಮ್ಮ ರಾಷ್ಟ್ರೀಯ ಪಕ್ಷಿ ನವಿಲು. ಎರಡನೇದು ನವಿಲು ಪಕ್ಷಿಗಳಲ್ಲಿಯೇ ಅತ್ಯಂತ ಸುಂದರ ಪಕ್ಷಿ. ಮೂರನೇದು ನವಿಲು ಉದ್ದ ಕತ್ತನ್ನು ಹೊಂದಿದ್ದು ತಲೆಯ ಮೇಲೆ ಸುಂದರ ಜುಟ್ಟನ್ನು ಹೊಂದಿರುತ್ತದೆ. ನಾಲ್ಕನೇ ಅಂಶ ನವಿಲಿನ ಕಣ್ಣು ನೇರಳೆ ಬಣ್ಣದಿಂದ ಕೂಡಿದ್ದು ಸುಂದರವಾಗಿ ಇರುತ್ತದೆ. ಐದನೇ ಅಂಶ ಹೆಣ್ಣು ನವಿಲು ರೆಕ್ಕೆಗಳನ್ನು ಹೊಂದಿರುವುದಿಲ್ಲ. ಆರನೇ ಅಂಶ ನವಿಲುಗಳು ಸಾಮಾನ್ಯವಾಗಿ ಗುಂಪಿನಲ್ಲಿ ವಾಸಿಸುತ್ತವೆ. ಏಳನೇದು ನವಿಲಿನ ಆಹಾರ ಕಾಳುಗಳು, ಹಣ್ಣುಗಳು ಮತ್ತು ಹುಳ ಕ್ರಿಮಿಕೀಟಗಳು. ಎಂಟನೇ ಅಂಶ ನವಿಲುಗಳು ಹೆಚ್ಚಾಗಿ ಅಸ್ಸಾಂ, ಮಿಜೋರಾಂ ಮತ್ತು ಮಧ್ಯಪ್ರದೇಶದಲ್ಲಿ ಕಾಣಸಿಗುತ್ತವೆ. ಒಂಬತ್ತನೇದು ನವಿಲುಗಳನ್ನು 3 ಬಣ್ಣಗಳಲ್ಲಿ ಕಾಣಬಹುದು. ಭಾರತದಲ್ಲಿ ಕಡು ನೀಲಿ ಬಣ್ಣದ ನವಿಲುಗಳು, ಶ್ರೀಲಂಕಾದ ನವಿಲುಗಳು ಬಿಳಿಯ ಬಣ್ಣದ ರೆಕ್ಕೆಗಳನ್ನು ಹೊಂದಿದ್ದು, ಬರ್ಮಾ, ಜಾವಾ, ಇಂಡೋನೇಷ್ಯಾ ದೇಶಗಳಲ್ಲಿ ಹಸಿರು ಬಣ್ಣದ ನವಿಲುಗಳನ್ನು ನೋಡಬಹುದು. ಇನ್ನು 10ನೇ ಅಂಶ ಪಕ್ಷಿಗಳಲ್ಲಿ ಸುಂದರ ಪಕ್ಷಿ ನವಿಲನ್ನು ನಮ್ಮ ರಾಷ್ಟ್ರ ಪಕ್ಷಿ ಅಥವಾ ರಾಷ್ಟ್ರೀಯ ಪಕ್ಷಿ ಎಂದು ಘೋಷಣೆ ಮಾಡಿದ ವರ್ಷ ಅಂದರೆ 1963. ಮುಂದಿನ ಪೀಳಿಗೆಗಾಗಿ ನವಿಲುಗಳನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ನಮ್ಮ ಮೇಲಿದೆ. ಧನ್ಯವಾದಗಳು. 10 ಸಾಲಿನ ಪ್ರಬಂಧ ರವೀಂದ್ರನಾಥ್ ಟ್ಯಾಗೋರ್ ಅವರ ಬಗ್ಗೆ ಬರೆಯುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇ ಅಂಶ ರವೀಂದ್ರನಾಥ ಟ್ಯಾಗೋರ್ ಪ್ರಸಿದ್ಧ ಕವಿ. ಎರಡನೇದು ರವೀಂದ್ರನಾಥ್ ಟ್ಯಾಗೋರ್ ಅವರನ್ನು ಗುರುದೇವ್ ಎಂದು ಸಹ ಕರೆಯುವರು. ಮೂರನೇದು ಹುಟ್ಟಿದ್ದು 1861 ಮೇ 7 ಕಲ್ಕತ್ತಾದಲ್ಲಿ. ಇವರ ತಂದೆ ದೇವೇಂದ್ರನಾಥ ದತ್ತ, ತಾಯಿ ಶಾರದಾದೇವಿ. ಮಹಾನ್ ದೈವಭಕ್ತೆ ಈಕೆ. 5ನೇ ಅಂಶ ರವೀಂದ್ರನಾಥ್ ಟ್ಯಾಗೋರ್ ರವರು ಅನೇಕ ಪದ್ಯ, ಕವನ, ಹಾಡು, ಕಾದಂಬರಿಗಳನ್ನು ಮತ್ತು ಕತೆ, ನಾಟಕಗಳನ್ನು ಕೂಡ ಬರೆದಿದ್ದಾರೆ. 6ನೇದು ಇವರ ಗೀತಾಂಜಲಿ ಕಾವ್ಯಕ್ಕೆ 1913ರಲ್ಲಿ ನೊಬೆಲ್ ಪ್ರಶಸ್ತಿ ದೊರೆಯಿತು. 7ನೇದು ಇವರು ನಮ್ಮ ರಾಷ್ಟ್ರಗೀತೆ ಜನಗಣಮನವನ್ನು ಬರೆದಿದ್ದಾರೆ. ಇವರ ಮಾತೃಭಾಷೆ ಬಂಗಾಳಿ. ಭಾರತದ ಪ್ರಸಿದ್ಧ ಕವಿ, ವಿಶ್ವ ಪ್ರಸಿದ್ಧ ನೊಬೆಲ್ ಪ್ರಶಸ್ತಿ ವಿಜೇತ ಕವಿ ಆಗಿದ್ದಾರೆ. ಇವರು ಮರಣ ಹೊಂದಿದ್ದು 1941 ಆಗಸ್ಟ್ 7. ಇದಾಗಿದೆ ನೊಬೆಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ್ ಟ್ಯಾಗೋರ್ ಅವರ 10 ಸಾಲಿನ ಪ್ರಬಂಧ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.